ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಸದ್ದು ಕೇಳಿಬರ್ತಾ ಇದೆ. ಈಗಾಗಲೇ ಕುರ್ಚಿ ಕಾಳಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ರೀತಿಯಾದಂತಹ ಹೇಳಿಕೆಗಳು ಹೊರಗಡೆ ಬಂದಿತ್ತು. ಅದಾದ ನಂತರ ಇತ್ತೀಚೆಗೆ ಫಾರಿನ್ ಟ್ರಿಪ್ ಅನ್ನುವಂಥ ವಿಚಾರ ಸದ್ದನ್ನ ಮಾಡ್ತಾ ಇತ್ತು. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಸದ್ದು ಕೇಳಿಬರ್ತಾ ಇದೆ. ಕುರ್ಚಿ ಕಾಳಗ, ಫಾರಿನ್ ಟ್ರಿಪ್ ಕೈಯಲ್ಲಿ ಸಂಚಲನ ಮೂಡ್ತಾ ಇರುವಂಥದ್ದು. ಸತೀಶ್ ಜಾರಕಿಹೊಳಿ ಆಯ್ತು, ರಾಜಣ್ಣ ಕೂಡ ಆಯ್ತು. ಸಿಎಂ ಆಪ್ತರ ಬೆನ್ನಲ್ಲೇ ದೆಹಲಿಗೆ ಹಾರಲಿದ್ದಾರೆ ಕೈಸಾರಥಿ. ರಾಜಣ್ಣ ಸತೀಶ್ ಭೇಟಿ ಬೆನ್ನಲ್ಲೇ ಅಚ್ಚರಿ ರಿಯಾಕ್ಷನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಸದ್ದು ಜೋರಾಗಿ ಕೇಳಿ ಬರ್ತಾ ಇರುವಂತದ್ದು. ಸತೀಶ್ ಜಾರಕಿಹೊಳಿ ಆಯ್ತು, ರಾಜಣ್ಣ ಕೂಡ ಆಯ್ತು. ಇದೀಗ ಸಿಎಂ ಆಪ್ತ ಬೆನ್ನಲ್ಲೇ ದೆಹಲಿಗೆ ಹಾರಲಿದ್ದಾರೆ ಕೈಸಾರಥಿ. ಕುರ್ಚಿ ಕಾಳಗ, ಫಾರಿನ್ ಟ್ರಿಪ್ ಎಲ್ಲವೂ ಕೂಡ ಒಂದು ಚರ್ಚಾ ವಿಷಯ ಆಗಿರುವಂಥದ್ದು. ಸತೀಶ್ ಜಾರಕಿಹೊಳಿ, ರಾಜಣ್ಣ ಇಬ್ರು ಕೂಡ ಒಂದೊಂದು ರೀತಿಯಾದಂತಹ ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ರು. ಸಿಎಂ ಆಪ್ತರ ಬೆನ್ನಲ್ಲೇ ದೆಹಲಿಗೆ ಹಾರಲಿದ್ದಾರೆ ಕೈಸಾರಥಿ. ರಾಜಣ್ಣ ಸತೀಶ್ ಭೇಟಿ ಬೆನ್ನಲ್ಲೇ ಅಚ್ಚರಿ ರಿಯಾಕ್ಷನ್ ಅನ್ನ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ರಾಜಣ್ಣ ಕೆಲವೊಂದಷ್ಟು ರೀತಿಯಾದಂತಹ ಹೇಳಿಕೆಗಳಿಗೆ ಫೇಮಸ್ ಆಗಿದ್ರು. ಸೆಪ್ಟೆಂಬರ್ ಕ್ರಾಂತಿ ಆಗತ್ತೆ, ನವೆಂಬರ್ ಕ್ರಾಂತಿ ಆಗತ್ತೆ, ಅದಾದ ನಂತರ ಡಿಸೆಂಬರ್ ಕ್ರಾಂತಿ ಆಗತ್ತೆ, ಸಂಕ್ರಾಂತಿ ಕ್ರಾಂತಿ ಆಗತ್ತೆ, ಈ ರೀತಿಯಾದಂತಹ ಕ್ರಾಂತಿಯಲ್ಲಿ ಸದ್ದನ್ನ ಮಾಡಿದಂಥವ್ರು. ಅದಾದ ನಂತರ ಈ ಕುರ್ಚಿ ಕಾಳಗದಲ್ಲಿ ಎಲ್ಲವೂ ಬದಲಾವಣೆ ಆಗತ್ತೆ, ಸಿಎಂ ಸಿದ್ದರಾಮಯ್ಯ ಬದಲಿಗೆ ಇನ್ಯಾರೋ ಬರ್ತಾರೆ ಅನ್ನುವ ರೀತಿಯಲ್ಲಿ ಕೂಗುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದೀಗ ಫಾರಿನ್ ಟ್ರಿಪ್ ಅನ್ನ ಕೂಡ ಹೋಗಿದ್ದಾರೆ ಕೆಲವೊಂದಷ್ಟು ಶಾಸಕರು. ಅದರಲ್ಲೂ ಕೂಡ ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಕೆಲವೊಂದಷ್ಟು ಶಾಸಕರು ಫಾರಿನ್ ಟ್ರಿಪ್ ಅನ್ನ ಹೋಗಿರುವಂತದ್ದು. ಎಲ್ಲಾ ವಿಚಾರಗಳು ಕೂಡ ಎಲ್ಲೋ ಒಂದ್ ಕಡೆ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಬದಲಾವಣೆಯನ್ನ ತರುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿ ಕಾಣಿಸ್ತಾ ಇರುವಂತದ್ದು. ಸತೀಶ್ ಜಾರಕಿಹೊಳಿ, ರಾಜಣ್ಣ ಎಲ್ಲರೂ ಕೂಡ ಒಂದೊಂದು ಸುತ್ತಿನ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಹಲವು ತೀರ್ಮಾನಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ರಾಜ್ಯ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರೋರು ಫಾರಿನ್ ಟ್ರಿಪ್ ಅನ್ನ ಹೋಗಿದ್ದಾರೆ. ಇನ್ನು ರಾಜಣ್ಣ, ಜಾರಕಿಹೊಳಿ ಖರ್ಗೆಯನ್ನ ಭೇಟಿ ಕೂಡ ಮಾಡಿದ್ದಾರೆ. ಭೇಟಿಯಾದಂತಹ ಸಂದರ್ಭದಲ್ಲಿ ಹಲವು ವಿಚಾರಗಳ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗಿದೆ. ಈಗಾಗಲೇ ಇಫ್ ಇನ್ ಕೇಸ್ ಕುರ್ಚಿ ಕಾಳಗದಲ್ಲಿ ಏನಾದರೂ ಬದಲಾವಣೆ ಆಗತ್ತೆ ಅನ್ನುವಂತಹ ಸಂದರ್ಭದಲ್ಲಿ ಅಲ್ಲಿ ದಲಿತ ಸಿಎಂ ಕಾರ್ಡ್ ಅನ್ನ ಮುನ್ನೆಲೆಗೆ ತರೋದಕ್ಕೆ ರಾಜಣ್ಣ ಕೆಲವೊಂದಷ್ಟು ರೀತಿಯಾದಂತಹ ಪ್ಲಾನ್ಗಳನ್ನ ಕೂಡ ಮಾಡ್ಕೊಂಡಿದ್ರು. ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಇದಕ್ಕೆ ಸಪೋರ್ಟ್ ಅನ್ನ ಮಾಡಿದ್ರು. ಈ ಕುರಿತಾಗಿ ಮೀಟಿಂಗ್ಗಳು ಕೂಡ ಆಗಿತ್ತು, ಸಭೆಗಳು ಕೂಡ ನಡೆದಿದ್ವು. ಇದೀಗ ಖರ್ಗೆಯನ್ನ ಕೂಡ ಭೇಟಿಯನ್ನ ಕೂಡ ಮಾಡಿದ್ದಾರೆ.